ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿನಿಮಯ ಒಂದು ಕಾಲೇಜು ಕಥೆಯ ಕೆಲವು ಆಯ್ದ ಭಾಗಗಳನ್ನ ಸ್ವಲ್ಪ ಡೀಪಾಗಿ ನೋಡೋಣ. ಇದು ಒಂದು ಇಂಟ್ರೆಸ್ಟಿಂಗ್ ಕಥೆ. ಹೌದು. ಇದ್ರಲ್ಲಿ ಏನಿದೆ ಅಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ 4 ಜನ ಫ್ರೆಂಡ್ಸ್, 2 ಪ್ರೊಫೆಸರ್ಸ್, ಅವರಿಬ್ಬರಿಗೂ ಸಖತ್ತಾಸೆ ಅಧಿಕಾರ ಬೇಕು ಅಂತ. ಆ, ಮತ್ತೆ ಒಂದು ಹಳೆ ಕಾಲದ ಸ್ವಲ್ಪ ಮಿಸ್ಟೀರಿಯಸ್ ಆದ ಕಲಾಕೃತಿ ಕೂಡ ಇದೆ. ಕರೆಕ್ಟ್. ಇದ್ರ ಸುತ್ತನೇ ಕತೆ ಹೋಗೋದು. ಇವತ್ತಿನ ನಮ್ಮ ಚರ್ಚೆ ಏನಂದ್ರೆ ಬರೀ ಕಥೆ ಹೇಳೋದಲ್ಲ, ಆ ಕಾಲೇಜ್ ಲೈಫ್ ಇದೆಯಲ್ಲ, ಅಲ್ಲಿನ ಪ್ರೆಷರ್, ಪವರ್ ಗೇಮ್ಸ್, ಆಮೇಲೆ ಈ ಸೂಪರ್ ನ್ಯಾಚುರಲ್ ಅನ್ನೋ ಥರದ ಎಲಿಮೆಂಟ್ಸ್ ಅದೆಲ್ಲ ಹೇಗೆ ಮಿಕ್ಸ್ ಆಗತ್ತೆ, ಪಾತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಹೌದು, ಅದನ್ನೇ ನೋಡೋಣ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ. ಇದರಲ್ಲಿ ಅಂದ್ರೆ ಒಂದು ನಾರ್ಮಲ್ ಕಾಲೇಜು ಸೆಟ್ಟಿಂಗಲ್ಲಿ ಈ ಅಬ್ನಾರ್ಮಲ್ ಘಟನೆಗಳು ಹೇಗೆ ನಡೀತವೆ, ಆಮೇಲೆ ಅದು ಕ್ಯಾರೆಕ್ಟರ್ಸ್ನ ರಿಲೇಷನ್ಶಿಪ್ಸು, ಅವರ ಡಿಸಿಷನ್ಸು ಎಲ್ಲದರ ಮೇಲೂ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ತುಂಬ ಮುಖ್ಯ ಇಲ್ಲಿ. ಸರಿ, ಕಥೆ ಶುರುವಾಗೋದು ಜಿತಿನ್, ರಾಮ್ಸಾದ್, ನಕುಲ್, ಕಣ್ಣನ್ ಈ 4 ಫ್ರೆಂಡ್ಸ್ ಇಂದ. ಜಿತಿನ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾನೆ. ಅವನ ಗರ್ಲ್ ಫ್ರೆಂಡ್ ಜೀವಿಕಾ ವಿಷಯದಲ್ಲಿ ಒಂದ್ ಚೀಟಿ ಬರೀತಾನೆ. ತುಂಬಾ ನಾರ್ಮಲ್ ವಿಷಯ ಅಲ್ವಾ? ಹೌದು, ತುಂಬಾ ಕಾಮನ್. ಆದ್ರೆ ಅಲ್ಲೇ ಒಂದು ಚಿಕ್ಕ ಟ್ವಿಸ್ಟ್ ಆಗೋದು. ಸ್ಟೂಡೆಂಟ್ ಸ್ಟ್ರೈಕ್ ನಡೀತಿರುತ್ತೆ. ಆ ಗಲಾಟೆಲಿ ಪ್ರೊಫೆಸರ್ ಶಾಜಿ ಅವ್ರಿಗ್ ಗೊತ್ತಿಲ್ದೆ ಆ ಜಿತಿನ್ ಬರೆದ ಚೀಟಿನ ಅವರ ಫೈಲ್ ಜೊತೆ ಸೇರ್ಸ್ಕೊಂಡ್ಬಿಡ್ತಾರ. ಓ, ಅದು ಚಿಕ್ಕ ವಿಷಯ ಅನ್ಸಿದ್ರು ಮುಂದೆ ದೊಡ್ಡದಾಗುತ್ತೆ. ಎಕ್ಸಾಕ್ಟ್ಲಿ. ಅದೇ ಟೈಮಲ್ಲಿ ಇನ್ನೊಬ್ರ ಪ್ರೊಫೆಸರ್ ರಂಜಿತ್ ಅಂತ, ಅವರಿಗೆ ಡಿಪಾರ್ಟ್ಮೆಂಟ್ ಹೆಡ್ ಆಗ್ಬೇಕು ಅಂತ ಸಖತ್ ಆಸೆ. ಅವರ ಆಸೆ ಎಷ್ಟಿರುತ್ತೆ ಅಂದ್ರೆ ಅದಕ್ಕೋಸ್ಕರ ತನ್ನ ಕೊಲೀಗ್ ಶಾಜಿಯನ್ನೇ ಕಂಟ್ರೋಲ್ ಮಾಡೋಕೆ ಒಂದು ಹಳೆ ಕಲಾಕೃತಿ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಜಾಸ್ತಿನೇ ಆಯ್ತು ಅಲ್ವಾ ಕಾಲೇಜ್ ಪಾಲಿಟಿಕ್ಸ್ಗೆ? ಹೌದು ಹೌದು, ನಾರ್ಮಲ್ ಕಾಂಪಿಟಿಷನ್ ಅಲ್ಲ ಇದು. ಇಲ್ಲಿ ಅಂದ್ರೆ ಎಲ್ಲಾ ಲಿಮಿಟ್ಸ್ ಕ್ರಾಸ್ ಮಾಡೋ ತರ ಕಾಣಿಸ್ತಾ ಇದೆ. ಆ ಕಲಾಕೃತಿ ಇದೆಯಲ್ಲ, ಅದು ಒಂದು ರೀತಿ ಕಂಟ್ರೋಲ್ ಡಿವೈಸ್. ಅದರ ಜೊತೆ ದಾಳ ಇರುತ್ತೆ. ಅದಕ್ಕೆ ಯಾರು ರಕ್ತ ಹಾಕ್ತಾರೋ ಅವರು ಕಲಾಕೃತಿ ಯೂಸ್ ಮಾಡೋರ್ ಕಂಟ್ರೋಲ್ಗೆ ಬರ್ತಾರೆ. ಓ ಮೈ ಗಾಡ್. ಇದನ್ನ ರಂಜಿತ್ ರೆಡಿ ಮಾಡ್ಬೇಕಾದ್ರೆ ಜಿತಿನ್ ನೋಡ್ಬಿಡ್ತಾನೆ ಆಕ್ಸಿಡೆಂಟ್ಲಿ. ಇದು ಗೊತ್ತಾದ್ಮೇಲೆ ಹುಡುಗರು ಸುಮ್ನೆ ಇರಲ್ಲ ಅಲ್ವಾ? ಅದನ್ನ ಕದಿಯೋಕ್ ಹೋಗ್ತಾರೆ. ಫ್ರೆಂಡ್ಶಿಪ್ಗೋಸ್ಕರನೋ ಏನೋ, ಆದ್ರೆ ಅದು ಬ್ಯಾಕ್ ಫೈರ್ ಆಗುತ್ತೆ. ಹೇಗೆ? ಅವರು ಕದಿಯೋಕ್ ಹೋಗ್ತಾರೆ, ಆದ್ರೆ ರಂಜಿತ್ಗೆ ಗೊತ್ತಾಗಿ ಅದನ್ನ ವಾಪಸ್ ತಗೋತಾನೆ. ಆ ಗಲಾಟೆಯಲ್ಲಿ ಜಿತಿನ್ನ ರಕ್ತ ಆಕಸ್ಮಿಕವಾಗಿ ಆ ದಾಳಕ್ ತಾಗುತ್ತೆ. ಅಯ್ಯೋ, ಅಂದ್ರೆ ಈಗ ಜಿತಿನ್ ರಂಜಿತ್ನ ಕಂಟ್ರೋಲ್ನಲ್ಲಿ? ಹೌದು. ಈಗ ಜಿತಿನ್ ಸಿಕ್ಕಿ ಹಾಕೊಂಡ, ಕಥೆ ಪೂರ್ತಿ ಚೇಂಜ್ ಆಗುತ್ತೆ. ಇದ್ರಿಂದ ಹೊರಗೆ ಬರೋಕೆ ದಾರಿ ಇಲ್ವಾ? ಒಂದೇ ದಾರಿ, ಆ ಕಲಾಕೃತಿ ಯೂಸ್ ಮಾಡಿ ಆಟವನ್ನ ಕಂಪ್ಲೀಟ್ ಮಾಡೋದು. ಆದ್ರೆ ಅದಕ್ಕೊಂದು ಸ್ಪೆಷಲ್ ಬೀಗದ ಕೀಲಿ ಬೇಕು. ಓಕೆ. ಅವರು 3D ಪ್ರಿಂಟೆಡ್ ಕೀ ಟ್ರೈ ಮಾಡ್ತಾರೆ ಟೆಕ್ನಾಲಜಿ ಉಪಯೋಗಿಸಿ, ಆದ್ರೆ ಅದು ಫೇಲ್ ಆಗುತ್ತೆ. ಓ, ಹಾಗಾದ್ರೆ? ಅದು ಫೇಲ್ ಆದ್ಮೇಲೆ ಒರಿಜಿನಲ್ ಕೀ ಬೇಕೇ ಬೇಕು ಅಂತ ಆಗುತ್ತೆ. ಅದಕ್ಕೆ ಅವರು ಪ್ರೊಫೆಸರ್ ಶಾಜಿ ಹತ್ರನೇ ಹೋಗ್ಬೇಕಾಗುತ್ತೆ ಹೆಲ್ಪ್ ಕೇಳೋಕೆ. ಶಾಜಿ ಹತ್ರನಾ? ವಾವ್. ಅಂದ್ರೆ ಶತ್ರುವಿನ ಹತ್ರನೇ ಸಹಾಯ ಕೇಳ್ಬೇಕಾದ ಪರಿಸ್ಥಿತಿ. ಹೌದು, ಒಂಥರ ಅನಿವಾರ್ಯವಾದ ಒಂದು ಟೀಮ್ ಅಪ್ ಅದು, ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಸರ್. ಇಲ್ಲಿಂದ ಕತೆ ಸಖತ್ ಥ್ರಿಲ್ಲಿಂಗ್ ಆಗುತ್ತೆ ಅನ್ಸುತ್ತೆ. ಖಂಡಿತ. ಜಿತಿನ್ ಮತ್ತೆ ಶಾಜಿ ಆಟ ಆಡೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ರಂಜಿತ್ ಬಂದ್ಬಿಡ್ತಾನೆ. ಅಲ್ಲಿ ಫೈಟ್ ಆಗತ್ತೆ. ಆ ಫೈಟ್ ಮಧ್ಯೆ ಆ ಕಲಾಕೃತಿಯ ಪವರಿಂದ ಏನಾಗತ್ತೆ ಅಂದ್ರೆ ಬಾಡಿ ಸ್ವಾಪ್. ಏನು? ಬಾಡಿ ಸ್ವಾಪ್? ಜಿತಿನ್, ಶಾಜಿ, ರಂಜಿತ್ ಮೂವರ್ದಾ? ಹೌದು. ಜಿತಿನ್ ಹೋಗಿ ಶಾಜಿ ಬಾಡಿಗೆ, ಶಾಜಿ ಹೋಗಿ ರಂಜಿತ್ ಬಾಡಿಗೆ, ಆಮೇಲೆ ರಂಜಿತ್ ಬಂದು ಜಿತಿನ್ ಬಾಡಿಗೆ. ಓ ಮೈ ಗಾಡ್, ಇದು ಸಖತ್ ಕಾಂಪ್ಲಿಕೇಟೆಡ್ ಆಯ್ತು. ಹೌದು. ಇದು ಬರೀ ಫ್ಯಾಂಟಸಿ ಅಲ್ಲ, ಇದು ಅವರ ನಿಜವಾದ ಸ್ವಭಾವವನ್ನ ಹೊರಗ್ತರುತ್ತೆ. ಶಾಜಿ ರಂಜಿತ್ನ ಐಷಾರಾಮಿ ಲೈಫ್ ಎಂಜಾಯ್ ಮಾಡೋಕ್ ಶುರು ಮಾಡ್ತಾನೆ. ಹೌದಾ? ಆ ಕಡೆ ರಂಜಿತ್ ಜಿತಿನ್ನ ಯಂಗ್ ಬಾಡಿಲಿದಾನಲ್ಲ, ಅವನು ಬ್ಲ್ಯಾಕ್ ಮೇಲ್ ಮಾಡೋಕ್ ಶುರು ಮಾಡ್ತಾನೆ. ಪಾಪ ಜಿತಿನ್ ಶಾಜಿ ಬಾಡಿಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾನೆ. ಕರೆಕ್ಟ್. ಪರಿಸ್ಥಿತಿ ಇನ್ನೂ ಕಾಂಪ್ಲೆಕ್ಸ್ ಆಗೋದು ಯಾವಾಗ ಅಂದ್ರೆ ಶಾಜಿಯ ಹೆಂಡ್ತಿ ಶೋಭಾ ಬಂದ್ ಹೇಳ್ತಾಳೆ ತಾನು ಪ್ರೆಗ್ನೆಂಟ್ ಅಂತ. ಯಾರಿಗೆ? ಜಿತಿನ್ಗೆ ತಾನೇ? ಅಂದ್ರೆ ಶಾಜಿ ದೇಹದಲ್ಲಿರೋ ಜಿತಿನ್ಗೆ. ಹೌದು. ಅದನ್ನ ಕೇಳಿ ಶಾಜಿಗೆ ರಂಜಿತ್ ದೇಹದಲ್ಲಿರೋನಿಗೆ ಶಾಕ್ ಆಗುತ್ತೆ. ಓ, ಆಗ ಅವನಿಗೆ ಮನ್ಸು ಬದಲಾಗುತ್ತಾ? ಖಂಡಿತ. ಅವನಿಗೆ ಆ ಐಷಾರಾಮಿ ಜೀವನ ಸಾಕಾಗುತ್ತೆ. ತನ್ನ ಫ್ಯಾಮಿಲಿ, ಮಗು ಹತ್ರ ವಾಪಸ್ ಹೋಗ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಏನಂದ್ರೆ ರಂಜಿತ್ಗೆ ಒಂದು ಸೀರಿಯಸ್ ಮೆಡಿಕಲ್ ಕಂಡೀಷನ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಓ, ಹಾಗಾಗಿ ಅವನು ಜಿತಿನ್ನ ಹೆಲ್ದಿ ಬಾಡಿಲೇ ಪರ್ಮನೆಂಟ್ ಆಗಿ ಉಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದು ಬರೀ ಪವರ್ ಗೇಮ್ ಅಲ್ಲ, ಈಗ ಲೈಫ್ ಅಂಡ್ ಡೆತ್ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹೇಗೆ? ಫೈನಲ್ ಫೈಟ್? ಕೊನೆಗೆ ಶಾಜಿ ರಂಜಿತ್ ಬಾಡಿಲಿದ್ದಾನಲ್ಲ, ಒಂದು ಪ್ಲಾನ್ ಮಾಡ್ತಾನೆ. ಅವನು ಉದ್ದೇಶಪೂರ್ವಕವಾಗಿ ಕುಡಿತಾನೆ. ಕುಡಿತಾನ? ಯಾಕೆ?
ಯಾಕಂದ್ರೆ ರಂಜಿತ್ ಬಾಡಿಗೆ ಕುಡಿದ್ರೆ ಆಗಲ್ಲ, ಅದು ವೀಕ್ನೆಸ್. ಇದರಿಂದ ಜಿತಿನ್ ಬಾಡಿಲಿರೋ ರಂಜಿತ್ ವೀಕ್ ಆಗ್ತಾನೆ. ಆಹಾ, ಒಳ್ಳೆ ಐಡಿಯಾ. ಆ ಅವಕಾಶ ಉಪಯೋಗಿಸ್ಕೊಂಡು ಜಿತಿನ್ ಕಷ್ಟಪಟ್ಟು ಆ ಆಟವನ್ನು ಕಂಪ್ಲೀಟ್ ಮಾಡ್ತಾನೆ. ಎಲ್ರೂ ತಮ್ಮ ದೇಹಗಳಿಗೆ ವಾಪಸ್ ಬರ್ತಾರೆ. ಅಲ್ವಾ? ಇಲ್ಲ, ಅವನನ್ನ ಪರ್ಮನೆಂಟ್ ಆಗಿ ನಿಲ್ಸೋಕೆ ಶಾಜಿ ರಂಜಿತ್ ದೇಹಕ್ಕೆ ವಾಪಸ್ ಬಂದಿದ್ರು ದೊಡ್ಡ ತ್ಯಾಗ ಮಾಡ್ತಾನೆ. ಏನ್ ಮಾಡ್ತಾನೆ? ಎತ್ತರದ ಬಿಲ್ಡಿಂಗ್ ಕಿಟಕಿಯಿಂದ ಕೆಳಗಾಡ್ತಾನೆ, ಅಯ್ಯೋ ದೇವ್ರೆ. ರಂಜಿತ್ನ ತಡೆಯೋಕೆ. ಹೌದು, ರಂಜಿತ್ನ ದುಷ್ಟತನಕ್ಕೆ ಅದು ಕೊನೆ ಅಂತ. ಹಾಗಾದ್ರೆ ಕೊನೆಗೇನಾಯ್ತು? ಎಲ್ಲರ ಲೈಫ್ ಹೇಗೆ ಚೇಂಜ್ ಆಯ್ತು? ಜಿತಿನ್ಗೆ ಲೈಫ್ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಶಾಜಿ ಅವನ ಹೆಂಡತಿ ಮಗು ಜೊತೆ ಸರಿ ಹೋಗ್ತಾನೆ. ಫ್ಯಾಮಿಲಿ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ರಂಜಿತ್ ಕೋಮಾಗ ಹೋಗ್ತಾನೆ. ಅವನ ಫ್ಯೂಚರ್ ಏನು ಅಂತ ಗೊತ್ತಿಲ್ಲ. ಹುಡುಗರು ಆ ಕಲಾಕೃತಿಯನ್ನ ನಾಶ ಮಾಡಿ ನಾರ್ಮಲ್ ಲೈಫ್ಗೆ ವಾಪಸ್ ಬರ್ತಾರೆ. ಕಥೆ ಹೀಗೆ ಮುಗೀತಾ? ಹಾಗೆ ಅನ್ಸುತ್ತೆ. ಆದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಕ್ರೆಡಿಟ್ಸ್ ತೋರಿಸ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಏನಂತ? ರಂಜಿತ್ ಹಾಸ್ಪಿಟಲಿಂದ ಡಿಸ್ಅಪಿಯರ್ ಆಗಿದ್ದಾನೆ ಅಂತ. ಓ, ಅಂದ್ರೆ ಅವನು ವಾಪಸ್ ಬರ್ತಾನಾ? ಅವನು ಸೇಡು ಮುಂದುವರಿಯುತ್ತಾ? ಅವೇ ದೊಡ್ಡ ಪ್ರಶ್ನೆ. ಬಹುಶಃ ಅದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ ಇರಬಹುದೇನೋ. ಹೌದು. ಈ ಕುತೂಹಲದ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಕೇಳಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.